ಸಾರ್ವಜನಿಕರಿಗೆ ಹೆಜ್ಜೆಯನ್ನು ದಾಳಿ ಮಾಡಿರುವ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯ ಹಳಿಯಾಳ ರಸ್ತೆಯಲ್ಲಿ ನಡೆದಿದೆ. ಹೆಜ್ಜೆಯನ್ನು ದಾಳಿಯಿಂದ ಮೂವರಿಗೆ ಗಂಭೀರ ಗಾಯವಾಗಿದೆ. ಗಾಯಾಳುಗಳಾದ ಮೊಹಮ್ಮದ್ ಇಸಾಕ್, ಬಹದ್ದೂರ್ ಖಾನ್, ಮನೋಜ್ ಕುಮಾರ್ನನ್ನ ದಾಂಡೇಲಿ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಘಟನಾ ಸ್ಥಳಕ್ಕೆ ದಾಂಡೇಲಿ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ರು. ಈ ಘಟನೆ ದಾಂಡೇಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಂಭವಿಸಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿ ಗ್ರಾಮ ದೇವತೆ ಗಂಗಾ ಭವಾನಿಯ 70ನೇ ವರ್ಷದ ಜಾರುಟ್ಲು ಜಾತ್ರೆ ಪ್ರಯುಕ್ತ ಏರ್ಪಡಿಸಿದ್ದ ಕೆಸರು ಗಂಬದಾಟ ಮೈನವೆರಳಿಸುವಂತಿತ್ತು. ಗಂಗಾ ಭವಾನಿ ದೇವಾಲಯದ ಮುಂದೆ ಕೆಸರು ಗದ್ದೆಯಂತೆ ಮಾಡಿ ಅಲ್ಲಿ ಜಾರುಟ್ಲು 50 ಅಡಿ ಎತ್ತರದ ಕೆಸರು ಗಂಬವನ್ನು ನೆಟ್ಟು ಅದಕ್ಕೆ ಜೇಡಿ ಮಣ್ಣು, ಅಂಟು ದ್ರವವನ್ನು ಲೇಪಿಸುತ್ತಾರೆ. ಕೆಸರುಗಂಬದ ಮೇಲೆ ನಿರ್ಮಿಸಿರುವ ಅಲಂಕೃತವಾದ ಸುತ್ತುವ ರಾಟೆಯ ಮಾದರಿಯ ಮಂಟಪದ ಮೇಲೆ ಅಕ್ಕಸಾಲಿಗನೋರ್ವ ಏರಿ ಯಾರೂ ಮೇಲೆ ಬರದಂತೆ ಅಲ್ಲಿಂದ ಕಂಬಕ್ಕೆ ಎಣ್ಣೆ ನೀರನ್ನು ಸುರಿತಾ ಇದ್ರೆ, ಇತ್ತ ಕೆಳಗೆ ತಳವಾರ ಸಮುದಾಯದ ಯುವಕರ ಗುಂಪು ಕೆಸರಿನ ಮಧ್ಯೆ ಜಾರುವ ಕಂಬವನ್ನು ಏರೋದಕ್ಕೆ ಇನ್ನಿಲ್ಲದ ಹರಸಾಹಸ ಪಟ್ಟರು. ಕೆಸರುಗಂಬವನ್ನು ಏರೋದು, ಜಾರೋದು, ಕೆಳಗೆ ಬೀಳುವ ಮನರಂಜನೆಯ ಆಟ ನೋಡುಗರನ್ನ ರಂಜಿಸಿತ್ತು. ಕೆಸರುಗಂಬ ಸಾಹಸ ದೃಶ್ಯ ನೋಡೋದಕ್ಕೆ ನೆರೆಯ ಜಿಲ್ಲೆಯ ವಿವಿಧೆಡೆಯಿಂದ ಸಾವಿರಾರು ಜನ ಆಗಮಿಸಿದ್ರು. ನೈಋತ್ಯ ರೈಲ್ವೆ 2024-25ರ ಆರ್ಥಿಕ ವರ್ಷದಲ್ಲಿ ಸರಕು ಸಾಗಣೆ, ಆದಾಯ ಉತ್ಪಾದನೆ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಮಹತ್ವದ ಸಾಧನೆಗಳನ್ನು ಮಾಡಿದೆ. ಆರ್ಥಿಕ ಕಾರ್ಯಕ್ಷಮತೆಯಲ್ಲಿ ವಿವಿಧ ಆದಾಯಗಳ ಮೂಲಕ ಗಣನೀಯ ಬೆಳವಣಿಗೆಯನ್ನು ಸಾಧಿಸಿರುವ ನೈಋತ್ಯ ರೈಲ್ವೆ ಪ್ರಯಾಣಿಕರ ಆದಾಯವನ್ನು 3,172 ಕೋಟಿ 82 ಲಕ್ಷ ರೂಪಾಯಿಗೆ ಹೆಚ್ಚಿಸಿದೆ. ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಆದಾಯವು 3,090 ಕೋಟಿ 5 ಲಕ್ಷ ರೂಪಾಯಿ ಆಗಿತ್ತು. ಪಾರ್ಸೆಲ್ ಆದಾಯವು ಕಳೆದ ವರ್ಷ 157 ಕೋಟಿ 77 ಲಕ್ಷ ರೂಪಾಯಿ ಆಗಿದೆ. ಈ ವರ್ಷ 166 ಕೋಟಿ 6 ಲಕ್ಷ ರೂಪಾಯಿಗೆ ಏರಿಕೆ ಕಂಡಿದೆ. ಒಟ್ಟು ಆದಾಯ 8,340 ಕೋಟಿಯ 90 ಲಕ್ಷ ರೂಪಾಯಿಗೆ ತಲುಪಿದೆ. ಇದು ನೈಋತ್ಯ ರೈಲ್ವೆಯ ಬಲವಾದ ಆರ್ಥಿಕ ಸ್ಥಿರತೆಯನ್ನ ಪ್ರತಿಬಿಂಬಿಸುತ್ತೆ. ವಾಣಿಜ್ಯ ಆದಾಯವು ಮಹತ್ತರ ಏರಿಕೆ ಕಂಡಿದ್ದು, ಈ ಮೂಲಕ 2024-25ನೇ ಹಣಕಾಸು ವರ್ಷದಲ್ಲಿ ನೈಋತ್ಯ ರೈಲ್ವೆ ಒಟ್ಟು 45.66 ಮಿಲಿಯನ್ ಟನ್ ಸರಕು ಸಾಗಣೆಯನ್ನು ದಾಖಲಿಸಿದೆ ಎಂದು ರೈಲ್ವೆ ಇಲಾಖೆ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ನಾಗಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದ ಆದಿ ಸುಬ್ರಹ್ಮಣ್ಯ ಸಮೀಪದ ತೋಟದಲ್ಲಿ ಒಂದು ಕಾಳಿಂಗ ಸರ್ಪ ಬಲೆಗೆ ಸಿಲುಕಿದ್ದು ಜೀವ ಉಳಿಸುವುದಕ್ಕೆ ಹೋರಾಡ್ತಾ ಇತ್ತು. ಈ ದೃಶ್ಯವನ್ನ ಗಮನಿಸಿದ ಸ್ಥಳೀಯರು ತಕ್ಷಣ ಉರಗ ಪ್ರೇಮಿ ಮಾಧವ್ ಅವರಿಗೆ ಮಾಹಿತಿಯನ್ನ ನೀಡಿದ ಹಿನ್ನೆಲೆಯಲ್ಲಿ ಅವರು ರಕ್ಷಣೆ ಮಾಡಿದ್ದಾರೆ. ಕಾಳಿಂಗ ಸರ್ಪದ ಹೊಟ್ಟೆಯ ಭಾಗದಲ್ಲಿ ಸುತ್ತಿಕೊಂಡಿದ್ದ ಬಲೆಯ ತುಂಡನ್ನ ಎಚ್ಚರಿಕೆಯಿಂದ ತೆಗೆದು ಈ ಕಾಳಿಂಗ ಸರ್ಪವನ್ನ ಸಜೀವವಾಗಿ ಬಿಡುಗಡೆ ಮಾಡಿದ್ದಾರೆ. ಬಲೆಯಿಂದ ಮುಕ್ತಗೊಂಡ ಕಾಳಿಂಗ ಸರ್ಪವು ಕಾಡಿನತ್ತ ಸಾಗಿದೆ. ಮಾಧವ್ ಅವರು ಬಹಳ ನಾಜೂಕಾಗಿ ಕಾಳಿಂಗ ಸರ್ಪದ ಜೀವ ಉಳಿಸೋದಲ್ಲಿ ಯಶಸ್ವಿಯಾಗಿದ್ದಾರೆ. ನಾಗಕ್ಷೇತ್ರ ಕುಕ್ಕೆಯಲ್ಲಿ ಹಾವುಗಳ ಸಂಚಾರ ಇದ್ದು, ಕೆಲವೊಮ್ಮೆ ಈ ರೀತಿ ಆಪತ್ತಿಗೆ ಸಿಲುಕಿದಾಗ ರಕ್ಷಣೆ ಮಾಡಿದ ಹಲವು ಉದಾಹರಣೆಗಳಿವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.